ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಸೊ ನಾವಿವತ್ತು ಒಂದು ಪೀಸ್ಫುಲ್ ಏರಿಯಾನಲ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದೀವಿ. ಅದು 3 BHK ಜೊತೆಗೆ ಹೈ ಸೀಲಿಂಗ್ ಮನೆ. ಪಕ್ಕದಲ್ಲೇ ಪಾರ್ಕ್ ಇರುವಂತ ಒಂದು ಪ್ರಾಪರ್ಟಿ ಇದು. ಸೊ ನೋಡಬಹುದು ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಸೆಕ್ಯೂರ್ಡ್ ಆಗಿದೆ. CCTV ಕ್ಯಾಮ್ರಾಸ್ ಎಲ್ಲಾನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಎಂಟರ್ ಆಗ್ದಂಗೆ ನೋಡಬಹುದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸಿಲಿಂಡರ್ ಪಾಯಿಂಟ್ ಕೂಡ ಅಲ್ಲಿ ಎಂಟರ್ ಆಗ್ದಂಗೆ ನಮಗೆ ಕಾಣಿಸುತ್ತೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಬಹುದು ಆಕ್ಚುಲಿ 2 ಕಾರ್ ಪಾರ್ಕ್ ಮಾಡಬಹುದು ಅಷ್ಟು ಸ್ಪೇಸ್ ಇದೆ. ಇವಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಬಹುದು ಗಾರ್ಡನಿಂಗ್ ಅಂತಾನು ಸ್ಪೇಸ್ ಇದೆ. ಸೊ ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಮೇಲೆ ಹೋಗಿ. ಈ ಒಂದು ಮನೆ ಆಕ್ಚುಲಿ ನಾರ್ತ್ ಫೇಸಿಂಗ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಆಗಿ ನೋಡಬಹುದು ಗ್ರಾನೈಟ್ ಅಲ್ಲಿ ಮಾಡಿದ್ದಾರೆ ಆಂಟಿ ಸ್ಕಿಡ್ ಅಲ್ಲಿ. ಸೊ ಫಸ್ಟ್ ಫ್ಲೋರ್ ಗೆ ಬರ್ತಾ ಇದೀವಿ. ಮೇನ್ ಡೋರ್ ಇದೆ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಗಿದೆ. ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಮಾಡಿದ್ದಾರೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಸೊ ಎಂಟರ್ ಆಗ್ದಂಗೆ ನೋಡಬಹುದು ಹೈ ಸೀಲಿಂಗ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಗಾಳಿ ಬೆಳಕಿಗೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ. ಮತ್ತೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂಡ್ ಈ ಕಡೆ ಟಿವಿ ಯೂನಿಟ್ ಕೂಡ ಆಲ್ರೆಡಿ ಅವೈಲೇಬಲ್ ಇದೆ. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ವುಡ್ ವರ್ಕ್ ನ ಕೂಡ ನೋಡಬಹುದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ತುಂಬಾ ಲಕ್ಸುರಿ ಆಗಿ ಕಾಣಿಸುತ್ತೆ. ಸೊ ಎಂಟರ್ ಆಗ್ತಿದ್ದಂಗೆ ನಮ್ಗೆ ಇಲ್ಲಿ ಡೈನಿಂಗ್ ಏರಿಯಾ ಸಿಗುತ್ತೆ. ಜೊತೆಗೆ ಕಿಚನ್ ಕೂಡ ಇಲ್ಲೇ ಸಿಗುತ್ತೆ. ಸೊ ನೋಡಬಹುದು ತುಂಬಾ ಚೆನ್ನಾಗಿ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಆಗಿದೆ. ಕಿಚನ್ ಐಟಮ್ಸ್ ಗೆ ಇರಕ್ಕೆ ಆಗ್ಲಿ ಅವ್ರ ವಾಟ್ ಎವರ್ ಎಲ್ಲದಕ್ಕೂ ರೆಡಿ ಇದೆ. ಅಂಡ್ ಕಿಚನ್ ಕೂಡ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಆಗಿದೆ. ವೆಂಟಿಲೇಷನ್ ಕೂಡ ತುಂಬಾ ಗಾಳಿ ಬೆಳಕು ಬರುತ್ತೆ. ಕಿಚನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೆಳಕಿಗೆ ಒಂದು ಅವೈಲಬಿಲಿಟಿ ಇದೆ. ಸೊ ಇದು ಅಷ್ಟೇ ಕಿಚನ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ತುಂಬಾ ಮಾಡರ್ನೈಸ್ಡ್ ಆಗಿದೆ ಕಿಚನ್ ನೋಡ್ತೀವಿ ಅಂದ್ರೆ. ಸೊ ಕಿಚನ್ ಇಂದ ಈ ಕಡೆ ಬರ್ತಿದ್ದಂಗೆ ನಮ್ಗೆ ಯುಟಿಲಿಟಿ ಸಿಗುತ್ತೆ. ಸೊ ಕಿಚನ್ ಪಕ್ಕನೆ ನಮ್ಗೆ ಇಲ್ಲಿ ಸ್ಪೇಸ್ ಕೂಡ ನೋಡ್ಬೋದು. ವಾಶ್ ಬೇಸನ್ಗೆ ಇನ್ನ ಇನ್ಸ್ಟಾಲ್ ಮಾಡಿಲ್ಲ. ಇಲ್ಲಿ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇದ್ರ ಪಕ್ಕ ಬಂದ್ರೆ ಪೂಜಾ ರೂಮ್ ಕೂಡ ಇದೆ. ಪೂಜಾ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿ ಸೀಲಿಂಗ್ ಎಲ್ಲ ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದಾರೆ. ಒಂದು 2-3 ಜನ ಕುತ್ಕೊಂಡು ಪೂಜೆ ಕೂಡ ಮಾಡ್ಬೋದು. ಇದು ಬಂದು ನಮ್ಮ ಫಸ್ಟ್ ಫ್ಲೋರ್. ನೆಕ್ಸ್ಟ್ ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಎಂಟರ್ ಆಗ್ತದಂಗೆ ನೋಡಬಹುದು ಆಪೋಸಿಟ್ ಅಲ್ಲಿ ನಮಗೆ ಸ್ಟಡಿ ಏರಿಯಾ ತರ ಇದೆ ಅಥವಾ ವರ್ಕ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರೇಜ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಸೊ ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ತುಂಬಾ ಚೆನ್ನಾಗಿದೆ. ಸೀಲಿಂಗ್ ನೋಡ್ಬೋದು. ಈ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ವೆಂಟಿಲೇಷನ್ಗೋಸ್ಕರ ಕಂಪ್ಲೀಟ್ ಆಗಿ ರೆಡಿ ಇದೆ. ಗಾಳಿ ಬೆಳಕಿಗಂತೂ ಬರುತ್ತೆ. ಜೊತೆಗೆ ನೋಡ್ಬೋದು ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಅಂಡ್ ಟಿವಿ ಯೂನಿಟ್ ಕೂಡ ಇದೆ ನೋಡ್ಬೋದು. ಮತ್ತೆ ಹೈಡ್ರಾಲಿಕ್ ಬೆಡ್ ಕೂಡ ಇನ್ಸ್ಟಾಲ್ ಆಗಿದೆ. ನೀವು ಆರಾಮಾಗಿ ಕಂಪ್ಲೀಟ್ ಆಗಿ ಸ್ಟೋರೇಜ್ಗೆ ಯೂಸ್ ಮಾಡ್ಕೊಬಹುದು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ನ ಫಸ್ಟ್ ಪಾರ್ಟ್. ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಕೂಡ ನಮ್ಗೆ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ನೋಡ್ಬೋದು ಸ್ಟೋರೇಜ್ಗೆಲ್ಲ ಅದಕ್ಕೂ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಒಂದು ಅವೈಲೇಬಲ್ ಆಗಿದೆ. ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಪ್ರಾಪರ್ಟಿ. ಸೊ ಮುಂದೆ ಹೋಗಿ ಏನಿದೆ ಅಂತ ನೋಡೋಣ. ಆಕ್ಚುಲಿ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದೇ ಒಂದು ಪ್ರಾಪರ್ಟಿಯಲ್ಲಿ. ನೋಡ್ಬೋದು ಸಿನ್ಸ್ ಹೈ ಸೀಲಿಂಗ್ ಆಗಿರೋದ್ರಿಂದ ಇಲ್ಲಿ ಆರಾಮಾಗಿ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ನೋಡ್ಬೋದು ಬಾಲ್ಕನಿ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ ಕೂಡ. ಚಿಕ್ಕ ಸ್ಪೇಸ್ ಅಲ್ಲಿ ಬಾಲ್ಕನಿ ಇಲ್ಲ. ಇದು ಬಂದು ನಮ್ಮ ನೆಕ್ಸ್ಟ್ ಫ್ಲೋರು. ಮೇಲೆ ಹೋಗಿ ಇನ್ನ 2 ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ನಾನು 3rd ಫ್ಲೋರ್ಗೆ ಬಂದಿದ್ದೀನಿ. ಸೆಕೆಂಡ್ ಬೆಡ್ರೂಮ್ ನೋಡೋಣ. ಸೊ ವಾವ್, ಸೆಕೆಂಡ್ ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಗಾಳಿ ಬೆಳಕಿದೆ ಅಂಡ್ ಕಂಪ್ಲೀಟ್ ಆಗಿ ಎಲ್ಲಾನು ಇಲ್ಲೂ ಅಷ್ಟೇ ಟಿವಿ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ವಾರ್ಡ್ರೋಬ್ಸ್ ನೋಡ್ಬೋದು ತುಂಬಾ ಲಕ್ಸುರಿಯಸ್ ಆಗಿದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಕಾಟ್ಗೆ ಸ್ಪೇಸ್ಗೆ ತುಂಬಾ ಸ್ಟೋರೇಜ್ಗೆ ಅಂತಾನೆ ಹೈಡ್ರಾಲಿಕ್ ಕಾಟ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದು ಅಲ್ಲದೆ ಆಪೋಸಿಟ್ ಅಲ್ಲಿ ನೋಡ್ಬೋದು ಇಲ್ಲೂ ಕೂಡ ಸ್ಟಡಿ ಏರಿಯಾ ಆಗ್ಲಿ ಕಿಡ್ಸ್ಗಾಗ್ಲಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ದಂಗೆ ಇದೆ. ಕಂಪ್ಲೀಟ್ ರೆಡಿ ಇದೆ. ಅಂಡ್ ಡ್ರೆಸ್ಸಿಂಗ್ ಮಿರರ್ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಜೊತೆಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇಲ್ಲಿ ಈ ಒಂದು ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಇದೆ. ನೆಕ್ಸ್ಟ್ ಈ ಸೆಕೆಂಡ್ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ನಮಗೆ 3rd ಬೆಡ್ರೂಮ್ ಸಿಗುತ್ತೆ. ಸೊ ಎಸ್, 3rd ಬೆಡ್ರೂಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್ಸ್ ನೋಡ್ಬೋದು. ಸೀಲಿಂಗ್ಸ್ ನೋಡ್ಬೋದು. ಸೀಲಿಂಗ್ಸ್ ಎಲ್ಲ ಕಂಪ್ಲೀಟ್ ಲೈಟಿಂಗ್ಸ್ ನ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಇನ್ಸ್ಟಾಲ್ ಆಗಿದೆ. ಅಂಡ್ ವೆಂಟಿಲೇಷನ್ ಇರೋದ್ರಿಂದ ಕಂಪ್ಲೀಟ್ ಆಗಿ ನಾವು ಇದೊಂಥರ ಕಿಡ್ಸ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅಂಡ್ ವೆಂಟಿಲೇಷನ್ ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ನಾವು ಇಲ್ಲೂ ಕೂಡ ನಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ನೋಡ್ಬೋದು ಇಲ್ಲಂತೂ ಪ್ರತಿಯೊಂದು ಕಡೆನೂ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿ ಇದೆ.
ಸೊ ಸೇಮ್ ಕೆಳಗಡೆ ಹೆಂಗಿತ್ತು, ಇದೊಂದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತ ಬಾಲ್ಕನಿ. ಸೊ ಇದು ಬಂದು ನಮ್ದು 3rd ಫ್ಲೋರ್. ಇವಾಗ ಟೆರೆಸ್ ಮೇಲೆ ಹೋಗಿ ನೋಡೋಣ. ಸೊ ಟೆರೆಸ್ಗೆ ಬಂದಿದ್ದೀನಿ. ಸೊ ಟೆರೆಸ್ ನೋಡ್ಬೋದು, ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೂಡ ಕಾಣಿಸ್ತಿದೆ, ಮತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಕೂಡ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬಟ್ಟೆ ಒಣಗಕ್ಕೆ ಸ್ಪೇಸ್ ಎಲ್ಲಾನು ಇದೆ. ಅಂಡ್ ಇಷ್ಟೇ ಅಲ್ಲದೆ ಟೆರೆಸ್ ಇನ್ನೊಂದ್ ಕಡೆ ಸ್ಪೇಸ್ ಇದೆ, ಪಾರ್ಟಿಗಾಗ್ಲಿ ಅವ್ರ ಏನಕ್ಕಾದ್ರೂ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಲೈಕ್ ಕಸ್ಟಮೈಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದು ಒಂದು ನಮ್ಮ ಪ್ರಾಪರ್ಟಿ. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಅಂತ ಬಂದ್ರೆ ಬನಶಂಕರಿ 6 ಸ್ಟೇಜ್ ಅಲ್ಲಿ 4th ಬ್ಲಾಕ್ ಅಲ್ಲಿ ಬರುತ್ತೆ. ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅಂತ ಬಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬರುತ್ತೆ, ಜೊತೆ 100 ಫೀಟ್ ರೋಡ್ ಕೂಡ ಬರುತ್ತೆ. ಅಂಡ್ ನಿಯರ್ ಬೈ ಕನೆಕ್ಟಿವಿಟಿ ನೀವು ಕಾಲೇಜಸ್ ಸ್ಕೂಲ್ಸ್ ಅಂದ್ರೆ ತುಂಬಾನೇ ಬರುತ್ತೆ. ಪಕ್ಕದಲ್ಲೇ ಪಾರ್ಕ್ ಇದೆ, ಟೆಂಪಲ್ಸ್ ಇದೆ, RV ಆರ್ಕಿಟೆಕ್ಚರ್ ಕಾಲೇಜ್ ಕೂಡ ಇಲ್ಲೇ ಇದೆ. ಸೊ ನಿಮ್ಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮೇಲ್ಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನಪಿರಲಿ, ನೋ ಬ್ರೋಕರೇಜ್, ನೋ ಕಮಿಷನ್. ಥ್ಯಾಂಕ್ ಯು.